ಹಲೋ ಹಾಯ್ ಹೇಗಿದ್ದೀರಾ ಎಲ್ಲರೂ. ಸೊ ಇವತ್ತಿನ ಮಿನಿ ಬ್ಲಾಗ್ನಲ್ಲಿ ಆಫೀಸ್ ಅವರ್ಸ್ ಆದಮೇಲೆ ನಮ್ಮ ಈವ್ನಿಂಗ್ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಆಫೀಸ್ ಅವರ್ಸ್ ಆಗ್ತಿದ್ದಾಗೇ ಖಂಡಿತವಾಗ್ಲೂ ಒಂದು ಬಿಸಿ ಬಿಸಿಯಾದಂಥ ಕಾಫಿ ಬೇಕು. ಸೊ ಕಾಫಿ ಮಾಡ್ತಾ ಇರೋಷ್ಟರಲ್ಲೇ ನನ್ನ ಮಗ ಎದ್ದು ಬಂದ. ಅವನು ನರ್ಸರಿಯಿಂದ ಬಂದು ಚೆನ್ನಾಗಿ ತಾಚಿ ಮಾಡಿರ್ತಾನೆ. ಅವನ್ನ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಮುದ್ದಾಡಿದ್ಮೇಲೆ ನನ್ನ ಹಸ್ಬೆಂಡ್ ಸಮೋಸಾಸ್ ತಂದಿದ್ದರು. ಸೊ ಆ ಸಮೋಸಾಸ್ನ ನಾನು ಏರ್ ಫ್ರೈನಲ್ಲಿ ಬಿಸಿ ಮಾಡಿ ಅಂದರೆ ಮುಗೀತು. ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಸಾರ್ಟೆಡ್. ಅಷ್ಟರಲ್ಲೇ ನನ್ನ ಮಗಳು ನನ್ನ ಮಗನಿಂದ ತಪ್ಪಿಸ್ಕೊಂಡು ಬಂದು ಇಲ್ಲಿ ಒಳಗಡೆ ಗೇಮ್ ಆಡ್ತಾ ಇದ್ದಾಳೆ. ಇದೆಲ್ಲ ಆಗೋಷ್ಟರಲ್ಲಿ ನಾನು ಬಿಸಿ ಬಿಸಿಯಾದಂಥ ಕಾಫಿ ಕೂಡ ರೆಡಿ ಆಯಿತು. ಬಿಸಿ ಬಿಸಿ ಕಾಫಿ ಜೊತೆಗೆ ಟೇಸ್ಟಿಯಾದಂಥ 2 ಚಿಕನ್ ಸಮೋಸಾಸ್ನ ತಿಂದ್ಕೊಂಡು ಚೆನ್ನಾಗಿ ಹರಟೆ ಹೊಡಿತಾ ಇದ್ದೀನಿ ನನ್ನ ಮಗಳ ಜೊತೆ. ಸೊ ಹರಟೆ ಹೊಡ್ಕೊಂಡು ಹಾಗೇ ಏನು ಬೇಕು ಮೀರಾ ಇವತ್ತು ಡಿನ್ನರ್ಗೆ ಅಂತ ಕೇಳಿದ್ರೆ ಪನ್ನೀರ್ ಬಟರ್ ಮಸಾಲ ಅಂತ ಹೇಳಿದ್ಲು. ಪನ್ನೀರ್ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಫೇವ್ರೇಟು. ಹಾಗೆಯೇ ಕಾಫಿ ಕುಡಿತಾ ಅಡುಗೆಗೂ ಸ್ಟಾರ್ಟ್ ಮಾಡಿದ್ದಾಯಿತು. ಇದಕ್ಕೇನು ಹೆಚ್ಚಿಗೆ ತರಕಾರಿ ಏನು ಬೇಕಾಗಿಲ್ಲ, ಜಸ್ಟ್ ಈರುಳ್ಳಿ ಟೊಮ್ಯಾಟೊ ಅಷ್ಟೇ. ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋದ್ಮೇಲೆ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ಅದಕ್ಕೆ ಉಪ್ಪು, ಕ್ಯಾಶ್ಯೂಸು ಮತ್ತು ಅರಿಶಿನ, ಖಾರದ ಪುಡಿ, ಗರಂ ಮಸಾಲ ಮತ್ತು ಸ್ವಲ್ಪ ಧನಿಯಾ ಪುಡಿ ಎಲ್ಲನೂ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅಷ್ಟೇ ನಮ್ಮ ಮಸಾಲೆ. ಇದು ಆರಿದ್ಮೇಲೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಅಷ್ಟರಲ್ಲೇ ನಾನು ಚಪಾತಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಚಪಾತಿ ಎಲ್ಲ ರೆಡಿ ಮಾಡಿದ್ಮೇಲೆ ನಮ್ಮ ಚಿಲ್ಟಾಣಿಗಳು ಏನು ಮಾಡ್ತಿದ್ದಾರೆ ಅಂತ ಹೋಗಿ ನೋಡಿದ್ರೆ ಇಬ್ಬರು ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ಸೊ ನಮ್ಮ ಆರ್ಟಿಸ್ಟ್ ಕೈನಲ್ಲಿ ಜಸ್ಟ್ ಪೆನ್ನೊಂದು ಸಿಕ್ಕಿದ್ರೆ ಸಾಕು, ಮನೆ ತುಂಬ ಆರ್ಟ್ ವರ್ಕ್ಸೇನೆ. ಮತ್ತು ಬ್ಯಾಕ್ ಟು ಕಿಚನ್. ಇಲ್ಲಿ ನಾವು ಮಾಡ್ಕೊಂಡಿದ್ದಂಥ ಮಸಾಲೆ ಪೇಸ್ಟ್ನ ಚೆನ್ನಾಗಿ ಕುದಿದ ಮೇಲೆ 1 ಟೀ ಸ್ಪೂನ್ ಅಷ್ಟು ಶುಗರು ಮತ್ತು ಬೆಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಂಥ ಪನ್ನೀರನ್ನ ಹಾಕಿ ಬೇಯಿಸ್ಕೊಬೇಕು. ಆಮೇಲೆ ಫೈನಲಾಗಿ ಕ್ರೀಮ್ ಹಾಕಿ ಇನ್ನೊಂದು ಕುದಿ ಬರ್ಸಿದ್ರೆ ನಮ್ಮ ಪನ್ನೀರ್ ಬಟರ್ ಮಸಾಲ ರೆಡಿ. ಹಾಗೆಯೇ ಇಲ್ಲಿ ನಾನು ಸೈಡ್ ಬೈ ಸೈಡ್ ಚಪಾತೀಸ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಚಪಾತಿ ಮಾಡೋಷ್ಟರಲ್ಲಿ ನನ್ನ ಮಗಳು ಬಂದು, ಮಮ್ಮಿ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ, ಕುಕುಂಬರ್ಸ್ ಕಟ್ ಮಾಡಿಕೊಡ್ತೀನಿ ಅಂತ ಕಟ್ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಅವಳ ಹೆಲ್ಪರ್ ಬಂದು ಅವಳನ್ನ ಹಿಂಸೆ ಕೊಡ್ತಾ ಇದ್ದಾನೆ. ಏನಾದರೂ ಚೇಷ್ಟೆ ಮಾಡ್ತಾನೆ ಇರ್ತಾನೆ ಇವನಂತೂ ನಮ್ಮ ಮನೇಲಿ. ಇದಾಗಿತ್ತು ನಮ್ಮ ಡಿನ್ನರ್ ಮೆನು. ಸೊ ನಾವೆಲ್ಲರೂ ಚೆನ್ನಾಗಿ ಊಟ ಮಾಡಿ ಒಂದೊಳ್ಳೆ ಮೂವಿ ನೋಡಿ ತಾಚಿ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬಾಯ್.